ಮೇಡಮ್ ಈಗ ಯುದ್ಧ ಸ್ಟಾರ್ಟ್ ಮಾಡಿರೋರಿಗೆ ಗೊತ್ತಿರಲ್ಲ ಇದು ಯಾವಾಗ ಮುಗಿಯುತ್ತೆ ಅಂತ. ಆದರೆ ಜವಾಬ್ದಾರಿಯುತ ರಾಷ್ಟ್ರವಾಗಿ ನಾವಾದಾಗ ಅವ್ರು ಕೇಳಿದ್ರು ಏನಾದ್ರು ಆಲ್ಟರ್ನೇಟಿವ್ಸ್. ಎಸ್, ಇವತ್ತು ನಾವು 40 ಬೇರೆ ಬೇರೆ ದೇಶಗಳಿಗೆ ಈ ಒಂದು LNG ಸಪ್ಲೈ ಮಾಡಕ್ಕೆ ಅನ್ನೋದಕ್ಕೆ ಕಳಿಸಿರುವಂಥದ್ದು. ಅದರಲ್ಲಿ ಮೇಯ್ನು ಕೆನಡಾ ಮತ್ತೆ ಆಸ್ಟ್ರೇಲಿಯಾ ಮತ್ತೆ ವೆಸ್ಟ್ ಆಫ್ರಿಕನ್ ಕಂಟ್ರಿ ನೈಜೀರಿಯಾ ಕಳಿಸಿರುವಂಥದ್ದು. ವೆಯ್ಟ್ ಸರ್, ಒಂದು ನಿಮಿಷ ಸರ್. ದೇಶದ ಜನರ ಒಳಿತಿಗಾಗಿ ವಾಟ್ ಎವರ್ ದ ಪ್ರೈಸ್ ಇದ್ದಲ್ಲಿ ಅದನ್ನ ಅವ್ರ ಮೇಲೆ ಹೊರೆ ಹೊರಿಸ್ದಂಗೆ ದಿಸ್ ಕ್ರೈಸಿಸ್ ವಿ ವಿಲ್ ಸೇಲ್ ಇಟ್ ಥ್ರೂ. ಆಲ್ ರೈಟ್, ಹೊರೆ ಹೊರಿಸ್ದಂಗೆ ಒಂದು ನಿಮಿಷ ಹೊರೆ ಒರೆಸ್ದಂಗೆ ನಿಮ್ಮ ತಲೆ ಮೇಲೆ ಅವತ್ಕತ್ತೀರ, ಅದು ಜನತೆಗೆ ಒರೆಸ್ಬೇಕು. ಒಂದು ನಿಮಿಷ. ಬಟ್ ಒಂದಂತೂ ಸತ್ಯ, ಗ್ಯಾಸ್ ಮೇಲೆ ನಮ್ಗೆ ಸಬ್ಸಿಡಿ ಸಿಗ್ತಾ ಇದೆ. ಈಗ ಗ್ಯಾಸ್ ಮೇಲೆ ಸಬ್ಸಿಡಿ ಸಿಗ್ತಾ ಇದೆ. ಡಾಲರ್ ಎದುರುಗಡೆ ರೂಪಾಯಿ ಮೌಲ್ಯ ಕುಸಿತಾ ಇದೆ, ಪೂರೈಕೆ ಇಲ್ಲ, ತೈಲ ಬೆಲೆ ಜಾಸ್ತಿ ಆಗ್ತಾ ಇದೆ, ಗ್ಯಾಸ್ ಬೆಲೆ ಜಾಸ್ತಿ ಆಗ್ತಾ ಇದೆ. ಇದ್ರ ಮಧ್ಯೆ ಗ್ಯಾಸ್ಗೆ ಭಾರತ ಸರ್ಕಾರ ನಮಗೆ ಸಬ್ಸಿಡಿ ಕೊಡ್ತಾ ಇದೆ ಈಗ. ಹೀಗಾಗಿ ನಮ್ಗೆ ಅಷ್ಟು ಹೊರೆ ಅನ್ನಿಸ್ತಾ ಇಲ್ಲ. ಒಂದು ವೇಳೆ ಇದೆಲ್ಲದಕ್ಕೂ ಈಗ ಬೇರೆ ಬೇರೆ ದೇಶಗಳಿಂದ, ರಷ್ಯಾ ಅಷ್ಟು ಚೀಪಾಗಿ ನಮ್ಗೆ ಯಾರು ಕೊಡಲ್ಲ, ಬೇರೆ ಬೇರೆ ದೇಶಗಳಿಂದ ನಮಗೆ ಸಾಗಾಟದ ವೆಚ್ಚನೇ ಸಿಕ್ಕಾಪಟ್ಟೆ ಆಗುತ್ತೆ. ನೀವು ಲೆಕ್ಕ ಹಾಕಿ, ನೀವು ಸೊ ಲೆಕ್ಕ ಆಗುತ್ತೆ. ಮತ್ತೆ ಇಲ್ಲಿಗೆ ಬಂದು ಇಲ್ಲಿಯ ರಿಫೈನರಿಯಲ್ಲಿ ಅದನ್ನ ಮತ್ತೆ ಪ್ರಾಸೆಸ್ ಮಾಡಬೇಕಾಗುತ್ತೆ, ಅದ್ರ ಖರ್ಚು ಇದೆ. ಸೊ ಇದೆಲ್ಲ ಸೇರಿದ್ರೆ ಬರ್ಡನ್ನು BJP ಅವ್ರ ಮನೆ ಲೆಕ್ಕಾಚಾರದಲ್ಲ, ದೇಶದ ಜನರ ಲೆಕ್ಕದಲ್ಲೇ ಬೀಳೋವಂಥದ್ದೇ ಇದು. ಅದು BJP ಇದ್ರೂ ಅಷ್ಟೇ, ಕಾಂಗ್ರೆಸ್ ಇದ್ರೂ ಅಷ್ಟೇ. ಬಟ್ ಈಗ ಸಬ್ಸಿಡಿ ಇದೆ, ಸೊ ಸಬ್ಸಿಡಿಯನ್ನು ಇಟ್ಕೊಳ್ತಾರ. ಯಾಕೆ ಅಂತಂದರೆ ಸರ್ಕಾರದ ಮೇಲೂ ಬರ್ಡನೇ ಇದು, ಸರ್ಕಾರದ ಮೇಲೆ ಬರ್ಡನ್ ಇದು. ಸೊ ಸಬ್ಸಿಡಿನ ತೆಗೆದು ಬಿಟ್ರೆ ಏನಾಗ್ಬಹುದು? ಆ ಸಬ್ಸಿಡಿಯನ್ನ ತೆಗೆಯದೆ ಜನರಿಗೆ ಅನುಕೂಲ ಆಗಲಿ ಅಂತ ಕೇಂದ್ರ ಸರ್ಕಾರ ಯೋಚನೆ ಮಾಡ್ತಾ ಇದೆಯಲ್ಲ, ಅದಕ್ಕೆ ನಾವು ಸ್ವಲ್ಪ ಬದುಕಿದೀವಿ. ಈಗ ನಟರಾಜ್ ಗೌಡ್ರೆ, ಹಳೆಯ ಸ್ಟಾಕ್ ಮೇಲೆ 60 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ, ಬೆಲೆ ಹೆಚ್ಚಿಗೆ ಮಾಡಿ. ನೀವು ಇನ್ಸ್ಪೆಕ್ಷನ್ ಮಾಡಿದ್ರಾ? ಕೇಳಿ, ಹಳೆಯ ಇನ್ಸ್ಪೆಕ್ಷನ್ ಮಾಡಿದ್ರಾ? ಹೊಸ ಸ್ಟಾಕ್ ಬರ್ತಾ ಇದೆ, ನೀವು ಇನ್ಸ್ಪೆಕ್ಷನ್ ಮಾಡಿದ್ರಾ? ನೀವು ಒಂದಿನ ಸ್ಟಾಕ್ ಇಲ್ವಾ? ಹೇಳ್ರಿ. ಗ್ಯಾಸ್ 60 ರೂಪಾಯಿ ಜಾಸ್ತಿ ಆಗಿದೆ ಕಳೆದ ವಾರ. 60 ರೂಪಾಯಿ ಜಾಸ್ತಿ ಆಗಿದೆ. ಅದು ಯಾವಾಗ ಬಂದ ಸ್ಟಾಕು? ಹಳೆ ಸ್ಟಾಕ್ ಮೇಲೆ ಸರ್ಕಾರ, ಕೇಂದ್ರ ಸರ್ಕಾರ 60 ರೂಪಾಯಿ ಹೆಚ್ಚಿಗೆ ಮಾಡಿದೆ. ಅದು ಕಂಪನಿಗಳಿಗೆ ಅನುಕೂಲ ಆಗುತ್ತೆ. ಆದರೆ ಇಂಥ ಸಂಕಷ್ಟ ಸಮಯದಲ್ಲಿ, ಎಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ ಸಮಯದಲ್ಲಿ ಬೆಲೆ ಏರಿಕೆ ಮಾಡೋದು ಅಕ್ಷಮ್ಯ ಅಪರಾಧ. ನಂಬರ್ 1. ಇಂಟರ್ನ್ಯಾಷನಲ್ ಮಾರ್ಕೆಟ್ ಹೇಳಿ, ನೀವು ಇದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಪ್ರೈಸ್ ಅಲ್ಲ. ಅದು ಈ ಹೊಸ ಬರೋ ಕಚ್ಚಾ ತೈಲದ ಮೇಲೆ ಬೆಲೆ ಹೆಚ್ಚಿಗೆ ಆಗುತ್ತೆ. ಹೊಸ ಬರೋ ಕಚ್ಚಾ ತೈಲದ ಮೇಲೆ ಬೆಲೆ ನೀವು ಹೆಚ್ಚಿಗೆ ಮಾಡಿದ್ರೆ ಬೇರೆ ವಿಷಯ. ನೀವಿದ್ರೆ ಏನ್ ಮಾಡ್ತಿದ್ರಿ ಇಂಥ ಸಂದರ್ಭದಲ್ಲಿ? ನೀವು ಇದ್ರೆ ಏನ್ ಮಾಡ್ತಾ ಇದ್ರಿ ಇಂಥ ಕ್ರೈಸಿಸ್ ಸಂದರ್ಭದಲ್ಲಿ? ಈಗ ನಮಗೆ ಹೈಯೆಸ್ಟ್ ಎಕ್ಸ್ಪೋರ್ಟ್ ಆಗ್ತಾ ಇದ್ದದ್ದು ಅರಬ್ ಕಂಟ್ರೀಸ್ ಇಂದ, ಹೌದಾ? ಈಗ ಅಲ್ಲಿ ಬರ್ತಾ ಇಲ್ಲ, ಬಿಕಾಸ್ ಆಫ್ ಅಲ್ಲಿ ಬ್ಲಾಕ್ ಆಗಿದೆ. ಸೊ ನೀವು ಬೇರೆ ಬೇರೆ ಆಲ್ಟರ್ನೇಟಿವ್ ದೇಶಗಳೇ ಆಗಿದೆ, ಯಾವಿದಾವೆ? ಲೈಕ್ ಕೆನಡಾ, ಆಸ್ಟ್ರೇಲಿಯಾ ಆರ್ USA ಇಂದ ನೀವು ತರಿಸ್ಕೊಳ್ಬೇಕು. ಸೊ ನಿಮ್ಮ ಹತ್ರನೂ ಅದೇ ಆಪ್ಷನ್, ಇವ್ರ ಹತ್ರನೂ ಅದೇ ಆಪ್ಷನ್. ನೀವೇನ್ ಬೇರೆ ಆಪ್ಷನ್ ಹೇಳ್ತೀನಿ. ನೀವ್ ಹೇಳಿದ್ರಲ್ಲ ಕಾಂಗ್ರೆಸ್ ಇದ್ರೆ ಏನ್ ಮಾಡ್ತಿದ್ರಿ ಅಂತ. ನಾವು ರಷ್ಯಾ ಜೊತೆಗೆ ಏನ್ ತಗೋತಾ ಕಚ್ಚಾ ತೈಲ ತಗೊಂತಾ ಇದ್ವಲ್ಲ, ಅದನ್ನ ಈ ತರ 50% ಇಳಿಸ್ತಾ ಇರಲಿಲ್ಲ. ಈ ದುರ್ಬಲ ನಡೆಯನ್ನ ಭಾರತ ಸರ್ಕಾರ ಮಾಡಬಾರದು. ಮೋದಿ ಬರ್ತಾರೆ, ಹೋಗ್ತಾರೆ, ಆದ್ರೆ ಭಾರತ ವ್ಯವಸ್ಥೆ ಇದೆಯಲ್ಲ 1947 ಇಂದ ವ್ಯವಸ್ಥೆ, ಆ ವ್ಯವಸ್ಥೆ ಮುಂದುವರಿಬೇಕು. ಆಯ್ತು, ಆಯ್ತು. ಸಾರ್ವಜನಿಕವಾಗಿ ಅನೇಕ ಜನ ಪಾಪ ಅವರ ಮೂಲಭೂತವಂಥ ವಿಚಾರಗಳನ್ನು ಹೇಳಿದ್ರಿ. ನೋಡಿ, ಇವತ್ತು ನಾವು ಬೇರೆ ದೂರದಲ್ಲಿರ್ತಕ್ಕಂಥ ದೇಶಗಳ ಮೇಲೆ ಈ ಒಂದು ವಿಚಾರದಲ್ಲಿ ಆಧಾರಪಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಸ್ಟಾಕಲ್ಲಿ ಇಟ್ಕೊಳ್ಳೋಕ್ಕಾಗದೇ ಇರ್ತಕ್ಕಂಥದ್ದಾಗಿರ್ಬೋದು, ಅಚಾನಕ್ಕಾಗಿ ಯುದ್ಧಗಳು ಬಂದಂಥ ಸಂದರ್ಭದಲ್ಲಿ ಇಂಥ ಪರಿಸ್ಥಿತಿಗಳು ಉಲ್ಬಣ ಆಗ್ತಕ್ಕಂಥದ್ದಕ್ಕೆ ಕೆಲವು ಕಾಳಸಂತೆಯಲ್ಲಿ ಮಾರ್ತಕ್ಕಂಥ ಕಳ್ಳರು ಈ ರಾಜ್ಯದಲ್ಲಿ ಅನೇಕ ಜನ ಇದ್ದಾರೆ. ಅವ್ರ ಮೇಲೆ ಒಂದು ಕಣ್ಣಿಡಬೇಕಾಗುತ್ತೆ ಶೀಘ್ರವಾಗಿ ಸರ್ಕಾರಗಳು. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ. ಆಡಿಯನ್ಸ್ ತಮಗೂ ಕೂಡ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಇದು ಕೇವಲ ನಮ್ಮ ದೇಶಕ್ಕೆ ಸಂಬಂಧಪಟ್ಟಿದ್ದಲ್ಲ, ಇಡೀ ವಿಶ್ವದ ಆರ್ಥಿಕ ವ್ಯವಸ್ಥೆಯಲ್ಲೇ ತಲ್ಲಣಗಳು ಸೃಷ್ಟಿಯಾಗ್ತಾ ಇದೆ. ಅಂದ ಮಾತ್ರಕ್ಕೆ ಒಬ್ಬ ಬಡವ ಹೊಟ್ಟೆಗೆ ಹಿಟ್ಟು ಇಲ್ಲದಾಗೆ ಮಲ್ಕೊಂಡ್ರೆ ಅದು ನಮ್ಮ ವ್ಯವಸ್ಥೆಯ ಫೇಲಿಯರ್ ಆಗುತ್ತೆ. ಸದ್ಯಕ್ಕೆ ಅಡುಗೆ ಸಿಲಿಂಡರ್ಗೆ ಯಾವುದೇ ಕೊರತೆ ಇಲ್ಲ, ಆದರೆ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆಯಲ್ಲಿ ತುಂಬ ಕೊರತೆ ಇದೆ. ಇದು ಕೇವಲ ಕರ್ನಾಟಕದಲ್ಲೇ ಆಗ್ತಾ ಇದೆಯಾ, ಬೇರೆ ರಾಜ್ಯಗಳಲ್ಲಿ ಆಗ್ತಾ ಇದೆಯಾ? ಕರ್ನಾಟಕ ಆಗ್ತಿದೆ ಅನ್ನೋದಾದರೆ ಕೇಂದ್ರ ಸಚಿವರುಗಳು ಇದರಲ್ಲಿ ಮಧ್ಯಸ್ಥಿಕೆ ವಹಿಸಬೇಕು. ಇಲ್ಲ, ಕರ್ನಾಟಕಕ್ಕೆ ನಿಜಕ್ಕೂ ಪೂರೈಕೆ ಆಗ್ತಾ ಇದೆ, ಆದರೆ ಕರ್ನಾಟಕದ ಒಳಗಡೆ ಕೃತಕ ಅಭಾವ ಸೃಷ್ಟಿ ಆಗ್ತಾ ಇದೆ ಅಂದರೆ ಡೆಫಿನೆಟ್ಲಿ ಇಟ್ಸ್ ಅ ಫೇಲಿಯರ್ ಆಫ್ ಸ್ಟೇಟ್ ಗವರ್ನಮೆಂಟ್. ಹಾಗಾಗಿ ಜನರಿಗೆ ತೊಂದರೆ ಆಗದೇ ಇರೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಟ್ಲೀಸ್ಟ್ ಇಂಥ ಸಮಯದಲ್ಲಾದರೂ ಕೂಡ ಒಂದು ಮೆಚೂರಿಟಿಯನ್ನು ಪ್ರದರ್ಶನ ಮಾಡಿ ಒಬ್ಬರಿಗೊಬ್ಬರು ಸಹಕಾರ ಕೊಟ್ಕೊಂಡು
ರಾಜ್ಯ ಕರ್ನಾಟಕ ರಾಜ್ಯ ಈ ದೇಶದಲ್ಲೇ ಇರೋದ್ರಿಂದ ಇಲ್ಲಿಯ ಜನರ ಸಂಕಷ್ಟಗಳೂ ಕೂಡ ಎಲ್ಲರ ಸಂಕಷ್ಟಗಳಾಗಿರೋದ್ರಿಂದ ಒಂದು ಉತ್ತಮವಾದಂತಹ ಪೂರೈಕೆ ಮತ್ತು ಉತ್ತಮವಾದಂತಹ ಜೀವನವನ್ನು ನಡೆಸೋದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡಬೇಕೇ ಹೊರತು ನೀವು ಕೊಟ್ಟಿಲ್ಲ ಅಂತ ಅವ್ರು ಕೊಟ್ಟಿಲ್ಲ ಅಂತ ಇವರು ಒಬ್ರಿಗೊಬ್ರು ಆರೋಪ ಮಾಡ್ಕೊಳ್ತಾ ಇದ್ದರೆ ಜನ ಸಾಯಬೇಕಾಗತ್ತೆ. ಇದು ಈ ದಿನದ ವಿಶೇಷ ಕಾರ್ಯಕ್ರಮ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.